ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೋಯಾಬೀನ್ ಗ್ರೇವಿ ಮಾಡ್ತಿದ್ದೀನಿ. ಈ ಸೋಯಾಬೀನ್ ಗ್ರೇವಿನೂ ಚಿಕನ್ನು ಮಟನ್ನು ತಿನ್ನುವವರು ಸಹಿತ ಇದನ್ನು ಮರೆಸುವಷ್ಟು ರುಚಿ ಬರುತ್ತೆ. ಹಾಗೆ ನೀವು ಶ್ರಾವಣ ಮಾಸದಲ್ಲಿ ಚಿಕನ್ ಮಟನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿ ಇರುತ್ತೆ. ಹಾಗೆ ಚಿಕನ್ ಮಟನ್ ತಿಂದಷ್ಟೇ ನಿಮಗೆ ರುಚಿ ಬರುತ್ತೆ. ಮೊದಲು ನಾನು ಸೋಯಾಬೀನನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನೀವು ಈ ಶ್ರಾವಣ ಮಾಸದಲ್ಲಿ ಚಿಕನ್ ಮಟನ್ ತಿನ್ನೋಕ್ಕೆ ಆಗೋದಿಲ್ಲ, ನಾವು ಹೊರಗಡೆ ತಿನ್ನಬೇಕಂದ್ರೂ ಮನೇಲಿ ಬೈತಾರೆ. ಹಾಗಾಗಿ ನೀವು ಮನೇಲಿ ಇದನ್ನು ಮಾಡಿಸ್ಕೊಂಡು ತಿನ್ನಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಆಗ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತೀರಾ. ನಾನು 2 ಈರುಳ್ಳಿ, 2 ಟೊಮೆಟೊ, ಹಸಿಮೆಣಸಿನ್ಕಾಯಿ ಒಂದು 5 ಹೆಚ್ಕೊಂಡಿದ್ದೀನಿ. ಈಗ ಅವು ಕುದ್ದಿದ್ದಾವಲ್ಲ, ಅವನ್ನ ಬಸ್ಕೊಳ್ತೀನಿ. ಬಿಸಿನೀರಿದ್ದಾವಲ್ಲ, ಹಾಗಾಗಿ ಈಗ ಅದನ್ನು ನಾನು ಪೂರ್ತಿಯಾಗಿ ಆರಬೇಕು, ಹಾಗಾಗಿ ಸೈಡ್ ಇಟ್ಕೋತೀನಿ. ಈಗ ಚೆನ್ನಾಗಿ ಅದನ್ನು ನೀರು ಬಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ನಾವು ಇಡಬೇಕು. ಈಗ ಸೈಡಿಗೆ ಅದನ್ನು ಇಟ್ಕೋತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೋತೀನಿ ರೀ. ನಾನು ಒಂದು ಬಾಳಿಗೆ ಇಟ್ಕೋಬೇಕು. ಈಗ ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ನೀವು ರುಚಿ ಬರಬೇಕಂದ್ರೆ 1 ಸ್ಪೂನ್ ತುಪ್ಪನೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿನಿ, ಕರಿಬೇವು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗಬೇಕು. ಈಗ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊತೀನಿ ರೀ. ಉದ್ದಾಗಿ ಹೆಚ್ಕೋಬೇಕು ಮೆಣಸಿನ್ಕಾಯಿನ. ಈಗ ನಾನು 2 ಈರುಳ್ಳಿ ಹಾಕ್ಕೋತೀನಿ, ಸಣ್ಣ ಹೆಚ್ಚಿದ್ದು. ಅವು ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಎಣ್ಣೆಯಲ್ಲಿ. ಈಗ ಅದಕ್ಕೆ ನಾನು ಟೊಮೆಟೊ ಹಾಕ್ಕೋತೀನಿ 2. ಚೆನ್ನಾಗಿ ಫ್ರೈ ಮಾಡ್ಕೊರಿ ಟೊಮೆಟೊನ. ಟೊಮೆಟೊ ಎಲ್ಲ ಫುಲ್ ಸ್ಮೂತ್ ಆಗಬೇಕು, ಹಾಗೆ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಅದನ್ನು ಬಿಡೋಣ. ಈಗ ನಾನು ಮೊಸರಿಗೆ ಖಾರದ ಪುಡಿ, ಅರಿಶಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪೌಡರನ್ನ ಹಾಕ್ಕೋತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹಾಕ್ಕೋತೀನಿ ರೀ. ಚೆನ್ನಾಗಿ ಫ್ರೈ ಆಗ್ಯಾವು ಟೊಮೆಟೊ, ಈರುಳ್ಳಿ. ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋರಿ. ಇನ್ನೂ ಸ್ವಲ್ಪ ಅದರೊಳಗೆ ಮೊಸರಿದೆ, ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಹೀಗೆ ಎಣ್ಣೆ ಬಿಡಬೇಕು. ಈಗ ಎಣ್ಣೆ ಬಿಟ್ಟಿದೆ. ಈಗ ನಾನು ಸೋಯಾಬೀನ್ ಹಾಕ್ಕೋತೀನಿ ರೀ. ಚೆನ್ನಾಗಿ ಫ್ರೈ ಮಾಡಿರಿ. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋತೇನೆ ರೀ. ನಿಮಗೆ ಸ್ವಲ್ಪ ನೀರು ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಗಟ್ಟಿಯಾಗಿರಲಿ ಅಂದರೆ ಸಾಕು, ಇಷ್ಟೇ ನೀರು. ಈಗ ನಾನು ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗೈತಿ. ಈಗ ನೋಡಿರಿ, ಸೋಯಾಬೀನ್ ಗ್ರೇವಿ ರೆಡಿ ಆಯಿತು. ಈಗ ಇದನ್ನು ನಾವು ಚಪಾತಿ ಅಥವಾ ರೈಸಲ್ಲಿ ತಿಂದರೆ ಸೂಪರ್ ಇರುತ್ತೆ. ನೀವು ಮಿಕ್ಸರ್ಗೆ ಕೊಬ್ಬರಿ, ಟೊಮೆಟೊ ಹಾಕೋದೇ ಬೇಡ. ಸಿಂಪಲ್ಲಾಗಿ ನೋಡಿ ಸೋಯಾಬೀನ್ ಗ್ರೇವಿ ರೆಡಿ ಆಯಿತು. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಆದರೂ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸೋಯಾಬೀನ್ ಗ್ರೇವಿ ಹೇಗಾಗಿದೆ ಅಂತ ನೋಡೋಣವಾ. ಈಗ ನಾನು ಚಪಾತೀಲಿ ಸೋಯಾಬೀನ್ ಗ್ರೇವಿನ ಹಚ್ಕೊಂಡು ಟೇಸ್ಟ್ ನೋಡ್ತೀನಿ ರೀ. ತುಂಬಾ ರುಚಿಯಾಗಿದೆ. ಚಿಕನ್ ಮಟನ್ ನೆನಪೇ ಆಗಲ್ಲ, ಅಷ್ಟು ರುಚಿಯಾಗಿದೆ. ರೈಸಲ್ಲೂ ಸೂಪರ್.